ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಿದೆ. ಕಾವ್ಯ ಗೌಡ ಹಾಗೇನೆ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ಆಗಿರುವಂತ ಆರೋಪ ಕೇಳಿ ಬರ್ತಾ ಇದೆ. ರವಿಕುಮಾರ್ ನಿಂದ ರೇಪ್ ಮಾಡ್ತೀನಿ ಅಂತ ಬೆದರಿಕೆಯನ್ನ ಕೂಡ ಮಾಡಲಾಗಿತ್ತು. ಮನೆಗೆ ನುಗ್ಗಿ ಪತಿಗೆ ಚಾಕುವಿನಿಂದ ಇರಿದು ಧಮಕಿ ಹಾಕಿರ್ತಾನೆ ಈತ. ಖಾಸಗಿ ಆಸ್ಪತ್ರೆಯಲ್ಲಿ ಪತಿ ಸೋಮಶೇಖರ್ಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಬೀದಿಗೆ ಬಿದ್ದಿದೆ ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ, ಅದು ಆಸ್ತಿ ವಿಚಾರವಾಗಿ. ಆಸ್ತಿ ವಿಚಾರಕ್ಕೆ ತಮ್ಮ ಮನೆಯವರೇ ಅಂದ್ರೆ ಕುಟುಂಬಸ್ಥರೇ ಧಮಕಿ ಹಾಕಿ ಹಲ್ಲೆಯನ್ನ ಮಾಡಿರುವಂಥದ್ದು. ರವಿಕುಮಾರ್ ನಿಂದ ರೇಪ್ ಮಾಡ್ತೀನಿ ನಾನು ನಿನ್ನ ಪತ್ನಿಯನ್ನ ಅಂತ ಅಂದ್ರೆ ಕಾವ್ಯ ಗೌಡನ ಅಂತ ಧಮಕಿ ಹಾಕಿರ್ತಾನೆ ಈತ. ಮನೆಗೆ ನುಗ್ಗಿ ಪತಿಗೆ ಚಾಕುವಿನಿಂದ ಇರಿದು ಧಮಕಿಯನ್ನ ಹಾಕಿರ್ತಾನೆ ಸೋಮಶೇಖರ್ ಮೇಲೆ. ಖಾಸಗಿ ಆಸ್ಪತ್ರೆಯಲ್ಲಿ ಕಾವ್ಯ ಗೌಡ ಪತಿ ಸೋಮಶೇಖರ್ ಚಿಕಿತ್ಸೆಯನ್ನ ಪಡ್ಕೋತಾ ಇದ್ದಾರೆ. ನಟಿ ಕಾವ್ಯ ಗೌಡ ವಿಚಾರ ಏನಿದೆ, ಮನೆಯ ಒಂದು ವಿಚಾರ ಈಗ ಬೀದಿಗೆ ಬಿದ್ದಿರುವಂಥದ್ದು. ರವಿಕುಮಾರ್ ನಿಂದ ರೇಪ್ ಮಾಡ್ತೀನಿ ಅಂತ ಧಮಕಿ ಹಾಕಿರ್ತಾನೆ ಕಾವ್ಯ ಗೌಡಗೆ. ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ ಈಗ ಬೀದಿಗೆ ಬಂದಿದೆ. ಆಸ್ತಿ ವಿಚಾರಕ್ಕಾಗಿ ಕುಟುಂಬದಲ್ಲೇ ಅಂದ್ರೆ ತಮ್ಮಲ್ಲೇ ಜಗಳ ಕಿತ್ತಾಟಗಳು ಆಗಿರುವಂತದ್ದು. ಇನ್ನು ಕಾವ್ಯ ಗೌಡ ಮತ್ತೆ ಕಾವ್ಯ ಗೌಡ ಪತಿ ಮೇಲೆ ಹಲ್ಲೆ ಮಾಡಿರ್ತಾರೆ. ಇನ್ನು ಎಲ್ಲೋ ಒಂದು ಕಡೆ ಕಾವ್ಯ ಗೌಡ ಪತಿಯ ಸಹೋದರನೇ ಹಲ್ಲೆ ಮಾಡಿರುವಂತದ್ದು ಅಂತ ಒಂದು ವಿಚಾರ. ನಟಿ ಕಾವ್ಯ ಗೌಡ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಿದೆ. ಒಂದೊಂದಾಗಿ ವೈರಲ್ ಆಗ್ತಿವೆ ಕಿರಿಕ್ ಮಾಡಿದಂತ ವಿಡಿಯೋಗಳು. ನಟಿ ಕಾವ್ಯ ಗೌಡ ವಿರುದ್ಧ ಕೂಡ ದೂರನ್ನ ದಾಖಲಿಸಿರ್ತಾರೆ. ಕಾವ್ಯ ಗೌಡ ಸೋಮಶೇಖರ್ ಭವ್ಯ ವಿರುದ್ಧ ದೂರು. ಈ ಭವ್ಯ ಗೌಡ ಕಾವ್ಯ ಗೌಡ ಇದಾರಲ್ಲ ಅವರ ಸಹೋದರಿ. ಇನ್ನು ಮೈದ್ನ ನಂದೀಶ್ ಪತ್ನಿ ಪ್ರೇಮಾರು ದೂರನ್ನ ನೀಡಿರುವಂತದ್ದು. ನಂದೀಶ್ ಅನ್ನುವಾತ ಜೊತೆಗೆ ಆತನ ಪತ್ನಿ ಪ್ರೇಮ ದೂರನ ಇವರ ವಿರುದ್ಧ ಅಂದ್ರೆ ಕಾವ್ಯ ಗೌಡ ಮತ್ತೆ ಭವ್ಯ ಗೌಡ ಸೋಮಶೇಖರ್ ಈ ಮೂವರ ವಿರುದ್ಧ ನಂದೀಶ್ ಹಾಗೇನೆ ಪ್ರೇಮ ದೂರನ್ನ ನೀಡಿರುವಂತದ್ದು. ಒಂದೊಂದಾಗೆ ವಿಡಿಯೋಗಳು ಹೊರಗೆ ಬರ್ತಾ ಇದೆ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಂದೀಶ್, ಈತ ನಂದೀಶ್ ಸೋಮಶೇಖರ್ ಸಹೋದರ, ಇವನು ಧಮಕಿಯನ್ನ ಹಾಕ್ತಾ ಇರುವಂತದ್ದು. ರಾಮಮೂರ್ತಿ ನಗರ ಠಾಣೆಯಲ್ಲಿ ಇಬ್ರು ಕೂಡ ದೂರು ಪ್ರತಿ ದೂರನ್ನ ದಾಖಲಿಸಿರುವಂತದ್ದು. ಬೀದಿಗೆ ಬಂದಿದೆ ಈ ಒಂದು ಕೌಟುಂಬಿಕ ಕಲಹ. ಆಸ್ತಿ ವಿಚಾರಕ್ಕಾಗಿ ಅಂತ ಶುರುವಾಗಿದ್ದು ರೇಪ್ ಮಾಡ್ತೀನಿ ಅಂತ ಆರೋಪ ಅಂದ್ರೆ ಧಮಕಿ ಹಾಕಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ನಂದೀಶ್ ಹಾಗೇನೆ ಪ್ರೇಮ ಇಬ್ರು ದಂಪತಿಗಳು ಮನೆಗೆ ಬಂದಿರುವಂತ ವಿಚಾರದಲ್ಲಿ ಕಿತ್ತಾಟಗಳಾಗ್ತಾ ಇರುತ್ತೆ. ಎಲ್ರೂ ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ. ಈಗ ಮಾತಿಗೆ ಮಾತು ಬೆಳೆದು ಇದು ತಾರಕಕ್ಕೇರಿ ಹಲ್ಲೆಯನ್ನ ಕೂಡ ಮಾಡಿರುವಂತದ್ದು ಕಾವ್ಯ ಗೌಡ ಪತಿ ಸೋಮಶೇಖರ್ ಮೇಲೆ ನಂದೀಶ್. ಆಗ ಅವರು ದೂರನ್ನ ದಾಖಲಿಸಿರ್ತಾರೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ. ಇನ್ನೊಂದು ವಿಡಿಯೋನ ಕೂಡ ನಾವು ನೋಡ್ತಾ ಇದೀವಿ ಯಾವ ರೀತಿ ಅವರು ಹಲ್ಲೆಯನ್ನ ಮಾಡೋಕೆ ಪ್ರಯತ್ನ ಪಟ್ರು ಅಂತ. ಈ ಒಂದು ವಿಚಾರ ನಿಜವಾಗ್ಲೂ ಕೂಡ ಒಂದೇ ಮನೆಯವರಾಗಿದ್ದುಕೊಂಡು ಆಸ್ತಿ ವಿಚಾರಕ್ಕಾಗಿ ಇಷ್ಟರ ಮಟ್ಟಿಗೆ ಕಿತ್ತಾಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯತೀಶ್. ಯತೀಶ್, ಕಾವ್ಯ ಗೌಡ ಮನೆಯಲ್ಲಿ ಅಂದ್ರೆ ಮನೆಯವರೇ ಸೇರ್ಕೊಂಡು ಆಸ್ತಿ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಹಲ್ಲೆಯ ಮಾಡೋದು, ಆರೋಪಗಳನ್ನ ಪ್ರತಿ ದೂರನ್ನ ದಾಖಲಿಸಿರುವಂತದ್ದು, ನಿಜಕ್ಕೂ ಕೂಡ ಏನಾಯ್ತು ಅಂತ? ಎಷ್ಟಾಯ್ತ್ರಿ ಇದು ಕಾವ್ಯ ಗೌಡ ಈಗ ಮನೆಯ ಸಂಸಾರದ ಕಥೆ ಈಗ ಬೀದಿ ರಂಪಾಟ ಆಗಿರುತ್ತದೆ. ಅವರ ಮನೆಯಲ್ಲಿ ನಡೀತಿರುವಂತ ಒಂದು ಗಲಾಟೆ ಈಗ ಬೀದಿಗೆ ಬಂದಿದೆ ಅಂತ ಹೇಳ್ಬೋದು ಗಾಯತ್ರಿ. ಯಾಕೆಂತಂದ್ರೆ ನಟಿ ಕಾವ್ಯ ಈಗಾಗಲೇ ಸಾಕಷ್ಟು ಕಿರುತೆರೆಯ ಧಾರಾವಾಹಿಗಳ ಮೂಲಕ ಫೇಮಸ್ ಆದಂತಹ ನಟಿ. ಆಕೆ ಇತ್ತೀಚೆಗಷ್ಟೇ ಸುಮಾರು ಒಂದು 5 ವರ್ಷದಿಂದಷ್ಟೇ ಮದುವೆನ ಆಗಿರ್ತಾರೆ. ಒಂದು ದೊಡ್ಡ ಮನೆತನ ಮದುವೆಯಾಗಿ ಹೋಗಿರ್ತಾರೆ. ಅಲ್ಲಿ ಅಂದ್ರೆ ಇಬ್ರು ಅಣ್ಣ ತಮ್ಮ ಇರುವಂತಹ ದೊಡ್ಡ ಮನೆತನ ಆಕ್ಚುಲಿ
ಅವರ ಮಾವ ಕೂಡ ಅಂದ್ರೆ ಮಾವರ ರೇವಣ್ಣ ಅವರು ಆ ಭಾಗದಲ್ಲಿ ತುಂಬಾ ಫೇಮಸ್ ಇರುವಂತಹ ವ್ಯಕ್ತಿ. ಅದ್ರ ಚೇರ್ಮನ್ ರೇವಣ್ಣ ಅಂತ ಕೂಡ ಅವರ ಮಾವನ ಕರೀತಾರೆ. ಅಂತ ದೊಡ್ಡ ಮನೆತನಕ್ಕೆ 1000 ಕೋಟಿ ಒಡೆಯನಿರುವಂತಹ ಮನೆತನಕ್ಕೆ ಕಾವೇಗೌಡ ಮದುವೆ ಆಗಿ ಹೋಗಿದಂಥದ್ದು. ಇದೀಗ ಆ ಮನೆತನದ ಮನೆಯಲ್ಲಿ ಈಗ ಕೌಟುಂಬಿಕ ಕಲಹ ಜೋರಾಗಿರುತ್ತಿದೆ. ಅದೀಗ FIR ಕೂಡ ದಾಖಲಾಗಿದೆ, ಪೊಲೀಸ್ ಬಟ್ಟೆಯಲ್ಲಿ ಕೂಡ ಏರಿರುವಂತದ್ದು. ಸೊ ಕಾರಣ ಏನು ದುಡ್ಕೊಂಡು ಹೋದಾಗ ನಾನು ಜಸ್ಟ್ ಬೆಳಗ್ಗೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ, ಯಾಕೆ ಈ ತರ ಆಯ್ತು. ಆ ಭಾಗದಲ್ಲಿ ನನ್ನ ಫ್ರೆಂಡ್ ಅನ್ನ ಕೇಳ್ತಾ ಇದ್ದೆ, ಏಕೆಂದ್ರೆ ಅವರ ಕಾವ್ಯರ ಗಂಡನ ಸೋಮಶೇಖರ್ ಮತ್ತೆ ನನ್ನ ಫ್ರೆಂಡ್ ಇಬ್ರು ಕೂಡ ಒಟ್ಟಿಗೆ ಜಿಮ್ ಮಾಡ್ತಿದ್ದಂತವ್ರು. ಅವ್ರು ಕೇಳಿದಾಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಂತದ್ದು. ಯಾಕೆ ಇಲ್ಲಿ ತನಕ ಕಾವ್ಯ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಾವ್ಯ ಮತ್ತೆ ಅವರ ಗಂಡ ಹಾಗೂ ಕಾವ್ಯರ ಅಕ್ಕ ಏನಿದ್ರೆ 3 ಜನ ಕೂಡ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ನಮ್ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಜೊತೆಗೆ ನಮಗೆ ಚಾಕು ಇಲ್ಲಿ ಹಿಡಿದಿದ್ದಾರೆ, ಸೊ ನಮಗೆ ಪ್ರಾಣ ಬದಿದ್ರಿಕಿರಿ ಈ ತರ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಸೊ ಏನಾಗಿರ್ಬೋದು ಅನ್ನೋ ವಿಚಾರ ನಾನು ಕೇಳ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಈಗ ಬೆಳಕಿಗೆ ಬಂದಿರುವಂತದ್ದು. ಏನಪ್ಪಾ ಅಂತಂದ್ರೆ ಆ ಒಂದು ಕಲಕ್ಕೆ ಮೇನ್ ಕಾರಣ ಮನೆ ಅಂತ ಹೇಳ್ಬೋದು. ಮನೆ ಅಂದ್ರೆ ಸರಿಸುಮಾರು 400-500 ಕೋಟಿಗೆ ಬೆಲೆ ಬಾಳುವಂತ ಮನೆಗೋಸ್ಕರ ಈಗ ಅಣ್ಣ ತಮ್ಮನ ಇಬ್ಬರೂ ಕೂಡ ಪೈಪೋಟಿಯನ್ನು ಮಾಡಿದರೆ, ಗಲಾಟೆ ಮಾಡ್ಕೊಂಡಿದ್ರೆ ಅನ್ನೋ ಮಾಹಿತಿ ಈಗ ಹೊರ ಬಂದಿರುವಂತದ್ದು ಗಾಯತ್ರಿ. ಏಕೆಂದ್ರೆ ಆ ಮನೆಯ ಸೌಂದರ್ಯ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಮನೆತನ ಗೊತ್ತಾಗುತ್ತೆ, ಎಷ್ಟು ದೊಡ್ಡ ಮನೆ ಗೊತ್ತಾಗುತ್ತೆ. ಸೊ ಆ ಮನೆಯನ್ನ ಬಿಟ್ಟು ಬರೋದಕ್ಕೆ ಇಬ್ರು ಅಣ್ಣ ತಮ್ಮ ನಡುವೆ ಗಲಾಟೆ ಇತ್ತು. ನಾನು ಹೋಗಲ್ಲ ನಾನು ಹೋಗಲ್ಲ, ಯಾಕೆಂದ್ರೆ ಒಂದ್ಸಲ ಮನೆ ಬಿಟ್ಟು ಬಂದೇ ಅಂತಂದ್ರೆ ಆ ಮನೆ ಅವ್ರಿಗೆ ಆಗ್ಬಿಡುತ್ತೆ. ಯಾರು ಮನೆ ಬಿಟ್ಟು ಹೋಗ್ತಾರಲ್ಲ ಅವ್ರಿಗೆ ಮನೆ ಸಿಗೋದಿಲ್ಲ ಅನ್ನೋದು ಗೊತ್ತಿರುವಂತ ವಿಚಾರ. ಸೊ ಹಾಗಾಗಿ ಇಬ್ಬರು ಕೂಡ ಮನೆಯನ್ನು ಬಿಟ್ಟು ಹೋಗೋದಿಕ್ಕೆ ಹಿಂಜರಿತ ಮಾಡಿರ್ತಾರೆ, ಬಿಟ್ಟು ಹೋಗಿರೋದಿಲ್ಲ ಅಂತ ದೊಡ್ಡ ಮನೆಯನ್ನ. ಸೊ ಈಗ ಆ ಮನೆ ವಿಚಾರಕ್ಕೆ ದೊಡ್ಡ ಗಲಾಟೆ ಆಗಿರೋದು ಕೂಡ ಗೊತ್ತಾಗಿರುವಂತದ್ದು. ಮತ್ತೊಂದು ಇಲ್ಲಿ ಗಮನಿಸಬೇಕಾಗುತ್ತೆ, ಇಷ್ಟು ಕೂಡ ಅಂದ್ರೆ ಬೆಳಗ್ಗೆವರೆಗೂ ಕೂಡ ನಾವು ಎಲ್ಲರೂ ಕೂಡ ಕಾವೇಗೌಡಗೆ ಪತಿಗೆ ಹಲ್ಲೆ ಆಗಿದೆ, ಕಾವೇಗೌಡ ಅವರಿಗೆ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಅವ್ರಿಗೆ ನೋವನ್ನು ಮಾಡಿದ್ದಾರೆ, ಈ ತರ ಸುದ್ದಿ ಹೋಗ್ತಿತ್ತು. ಯಾಕೆಂದ್ರೆ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರಿಗೆ ಸಿಕ್ಕಿದಂತ ವಿಚಾರ. ಇದೀಗ ಆಕೆಯ ಏನು ವಾರ್ದಿತ್ತಿ ಅಂತ ಏನ್ ಕರಿತೀವಿ, ಪ್ರೇಮ ಅಥವಾ ಆಕೆಯ ಕಾವ್ಯ ಅವರ ಮೈದುನನ್ನ ಹೆಂಡತಿ ಅಂದ್ರೆ ಆಕೆ ಕೂಡ ಕಂಪ್ಲೇಂಟ್ ಅನ್ನು ಮಾಡಿದ್ರೆ ಆಕೆ ಕಂಪ್ಲೇಂಟ್ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂತದ್ದು, ಜೊತೆಗೆ ಒಂದಷ್ಟು ವಿಡಿಯೋ ಕೂಡ ರಿವೀಲ್ ಮಾಡೋದು ಗೊತ್ತಾಗ್ತಾ ಇದೆ ಗಾಯತ್ರಿ. ಏನಂತಂದ್ರೆ ಪ್ರೇಮ ಕೊಟ್ಟಂತ ಕಂಪ್ಲೇಂಟ್ ನಲ್ಲಿ ಈಗ 3 ಜನ ಮೇಲೆ ಈಗ FIR ಅನ್ನು ದಾಖಲು ಮಾಡಿದ್ದಾರೆ. ಒಂದು ಏನು ಕಾವ್ಯ ಗಂಡ ಸೋಮಶೇಖರ್, ಜೊತೆಗೆ ಕಾವ್ಯ, ಹಾಗೆ ಕಾವ್ಯ ಅಕ್ಕನ ಮೇಲೂ ಕೂಡ ಕಂಪ್ಲೇಂಟ್ ಅನ್ನ ಈಗ ಕೊಟ್ಟಿರುವಂತದ್ದು. ಯಾಕೆಂತಂದ್ರೆ ಇವರ 3 ಜನ ಹೋಗಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಅದಷ್ಟೇ ಅಲ್ಲದೆ ನಿನ್ನ ರೇಪ್ ಮಾಡ್ತೀನಿ, ಕೊಲೆ ಮಾಡ್ತೀನಿ, ಈ ತರ ಎಲ್ಲ ನನ್ನನ್ನ ಏನು ಹಿಂಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನನ್ನ ತಂಗಿ ಮನೆಗೆ ಬಂದಾಗ ಆಕೆಗೂ ಕೂಡ ಸಾಕಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಈಗ ಹೇಳಿರುತ್ತದೆ. ಸೊ ನೀವೀಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅವರು ಕಿರುಕುಳ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಒಂದು ಚಿಕ್ಕದಾದ ಉದಾಹರಣೆ ಅಂತ ಹೇಳ್ಬೋದು. ಸೊ ಈ ತರ ಆಗಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇವ್ರ ಮೇಲೆ ಕೂಡ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂತದ್ದು. ಸೊ ಒಟ್ಟಾರೆ ಈ ಒಂದು ಇಬ್ಬರ ಗಲಾಟೆ ಈಗ ಬೀದಿ ರಂಪ ಆಗಿದೆ ಅಂತ ಹೇಳ್ಬೋದು. ಆಸ್ತಿಗೋಸ್ಕರ, ಮನೆಗೋಸ್ಕರ ಈ ಒಂದು ಗಲಾಟೆ ಆಗಿರುವಂತದ್ದು. ಬಟ್ ಒಂದು ನಮ್ಗೆಲ್ಲರಿಗೂ ಒಂದು ಆಶ್ಚರ್ಯ ಅಂತಂದ್ರೆ ದೊಡ್ಡ ಮನೆತನ, ರೇವಣ್ಣ ಅಂತಂದ್ರೆ ಸಾಕಷ್ಟು ಹೆಸರು ಇರುವಂತ ಆ ಭಾಗದಲ್ಲಿ ಸಾಕಷ್ಟು ಹೆಸರು ಇರುವಂತಹ ವ್ಯಕ್ತಿ. ಬಟ್ ಅವ್ರ ಯಾಕೆ ಮಧ್ಯಕ್ಕೆ ಬಂದಿಲ್ಲ, ಇಬ್ಬರ ಮಕ್ಕಳ ನಡುವೆ ಗಲಾಟೆ ಆದ್ರೂ ಕೂಡ ಯಾಕೆ ಅವ್ರನ್ನ ಇದನ್ನ ಸರಿ ಮಾಡಿ ಅವ್ರನ್ನ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಕಂಪ್ಲೇಂಟ್ ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಅಂದ್ರೆ ನಂದೀಶ್ ಹಾಗೇನೆ ಸೋಮಶೇಖರ್ ಇಬ್ರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಇಬ್ರು ಒಟ್ಟಿಗೆ ಇದ್ರು ಅಂತ ಕೇಳ್ಪಟ್ಟಿದೀವಿ. ಅದ್ರ ಜೊತೆಗೆ ಈ ಪ್ರೇಮ ಮತ್ತೆ ಕಾವ್ಯ ಮಧ್ಯೆ ಆಗಾಗ ಜಗಳಗಳಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಇದೆ. ಅಫ್ಕೋರ್ಸ್ ನೀವ್ ಹೇಳಿದ್ದು ಸತ್ಯ. ಯಾಕಂದ್ರೆ ಇಬ್ರು ಕೂಡ ಒಂದೇ ಮನೇಲಿ ಇದ್ರು. ಒಂದು ರೀತಿಯಾಗಿ ಅಣ್ಣ ತಮ್ಮ ಫಸ್ಟ್ ಮೊದಲೆಲ್ಲ ರಾಮ ಲಕ್ಷ್ಮಣ ಅಂತ ಏನ್ ಕರೀತಾರೆ ಆ ತರ ಸಂಬಂಧ ಇಬ್ಬರು ನಡುವೆ ಇತ್ತು ಅನ್ನೋದು ಕೂಡ ಗೊತ್ತಿರೋದು ವಿಚಾರ. ಆ ಭಾಗದಲ್ಲಿ ಎಲ್ಲರೂ ಅದು ಹೇಳ್ತಿರ್ತಾರೆ, ತುಂಬಾ ಅನ್ಯೋನ್ಯವಾಗಿ ಅಣ್ಣ ತಮ್ಮ ಇಬ್ರು ಇದ್ರು ಅನ್ನೋದನ್ನ ಹೇಳ್ತಾರೆ. ಬಟ್ ಯಾವಾಗ ಇಬ್ರಿಗೂ ಮದುವೆ ಆಗುತ್ತೆ ಆಗ ಲೈಟ್ ಆಗಿ ಕಿರಿಕ್ ಶುರುವಾಗುತ್ತೆ. ಸುಮಾರು ವರ್ಷಗಳಿಂದನೇ ಇದು ಒಂದಷ್ಟು ಇಬ್ಬರ ನಡುವೆ ಅಂದ್ರೆ ಇಬ್ಬರು ವಾರ್ಗಿದ್ದ ನಡುವೆ ಗಲಾಟೆ ನಡೀತಾ ಇತ್ತು. ಚಿಕ್ಕ ವಿಚಾರ ಕೂಡ ಗಲಾಟೆ ಆಗ್ತಾ ಇತ್ತು. ಸೊ ಆಗ ಆದಷ್ಟು ಸಂದರ್ಭದಲ್ಲಿ ಯಾರು ಒಬ್ರು ಬೇರೆ ಮನೆಗೆ ಶಿಫ್ಟ್ ಆಗಿ ಅನ್ನೋ ಮಾತನ್ನು ಕೂಡ ಅವರ ತಂದೆ ಹೇಳಿದಂತೆ. ಅಂದ್ರೆ ಕಾವ್ಯ ಅವರ ಮಾವ ಸೋಮಶೇಖರ್ ಅವರ ತಂದೆ ರೇವಣ್ಣ ಹೇಳಿದ್ರಂತೆ, ಸೊ ನೀವೆಲ್ಲ ಒಬ್ರು ಶಿಫ್ಟ್ ಆಗಿ ಒಬ್ರು ಇಲ್ಲಿರಿ, ಆಗ ಗಲಾಟೆ ಇರೋದಿಲ್ಲ ಅಂತ. ಅದು ಬಟ್ ಮನೆಯನ್ನ ಬಿಟ್ಟೋದಕ್ಕೆ ಯಾರು ಕೂಡ ರೆಡಿ ಇರ್ಲಿಲ್ಲ ಅಂತ. ಭವ್ಯವಾದ ಮನೆಯನ್ನ ಬಿಟ್ಟೋದಕ್ಕೆ ಇಬ್ರು ಕೂಡ ರೆಡಿ ಇರಲಿಲ್ಲ. ನನಗೆ ಮನೆ ಬೇಕು ಅನ್ನೋದು ಇಬ್ಬರ ನಡುವೆ ಗಲಾಟೆ ಇತ್ತು ಅನ್ನೋ ಮಾಹಿತಿ ಇರುವಂತದ್ದು. ಬಟ್ ಅಫ್ಕೋರ್ಸ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಯಾಕೆಂದ್ರೆ ನಾನು ಕಾವೇಗೌಡ ಮಾತಾಡ್ಬೇಕಾದ್ರೆ ಅವರು ಸರಿ ಮಾತಾಡ್ಲಿಲ್ಲ. ಬಟ್ ನನ್ನ ಫ್ರೆಂಡ್ ಹೇಳಂತ ಸಂದರ್ಭದಲ್ಲಿ ಅಲ್ಲಿನ ಒಬ್ರು ವ್ಯಕ್ತಿ ನನಗೆ ಹೇಳಂತ ಸಂದರ್ಭದಲ್ಲಿ ಈ ವಿಚಾರವನ್ನು ನನಗೆ ಹೇಳಿತ್ತು. ಸೊ ಮನೆಯ ವಿಚಾರಕ್ಕೆ ಅವ್ರು ನಡೀತಿದ್ರು, ಮನೆಯನ್ನು ಬಿಟ್ಟು ಇಬ್ರು ಕೂಡ ರೆಡಿ ಇರಲಿಲ್ಲ. ಆ ಒಂದ್ ವೇಳೆ ಆ ಮನೆಯನ್ನು ಬಿಟ್ಟು ಯಾರು ಬರ್ತಾರೆ ಆಗ ಅವರಿಗೆ ಆ ಮನೆ ಕೈ ತಪ್ಪುತ್ತೆ ಅನ್ನೋದು ಕೂಡ ಇಬ್ಬರು ಇತ್ತು. ಕಾವ್ಯಗೌಡಗಿರ್ಬೋದು ಮತ್ತೆ ಪ್ರೇಮ ಅಂತ ಏನಿದೆ ಇಬ್ಬರ ನಡುವೆ ಒಂದು ಇತ್ತು. ಜೊತೆಗೆ ಹಾಗಾಗಿ ಇಬ್ಬರ ನಡುವೆ ಅಣ್ಣ ತಮ್ಮ ವಿಚಾರ ಕೂಡ ದೊಡ್ಡ ಗಲಾಟೆ ಆಗ್ತಾ ಇತ್ತು. ಸೊ ಆ ಗಲಾಟೆ ಈಗ ದೊಡ್ಡದಾಗಿ ಈಗ
ಏನು ಪೊಲೀಸ್ ಮೆಟ್ಟಿಲನ್ನು ಏರುವಂತದ್ದು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಯತೀಶ್.